ಸೆಕೆಂಡ್ ಕ್ವಶನ್ ಇಸ್ ವಾಟ್ ಆರ್ ದೇ ಟಾಕಿಂಗ್ ಅಬೌಟ್? ಅವರು ಯಾವುದರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಅವರು ಯಾವುದರ ಬಗ್ಗೆ ಮಾತನಾಡ್ತಾ ಇದ್ದಾರೆ? The young son makes fun of his father's age and his white hair. ಸೊ ಇಲ್ಲಿ ಯಂಗ್ ಸನ್ ಮಗ, ಯಂಗ್ ಆಗಿರುವಂತಹ ಯುವ ಆಗಿರುವಂತಹ ಮಗ ತನ್ನ ತಂದೆಯ ಒಂದು ಏಜ್ ಬಗ್ಗೆ, ವಯಸ್ಸಿನ ಬಗ್ಗೆ ಅವಹೇಳನ ಮಾಡ್ತಾ ಇರೋದು, ಆತನ ವೈಟ್ ಹೇರ್ ಬಗ್ಗೆ, ಗ್ರೇ ಹೇರ್ ಬಗ್ಗೆ ಮಾತನಾಡ್ತಾ ಇರುವಂತದ್ದು. ಓಕೆ, ವೈ ಡಸ್ ದ ಯೂತ್ ವಂಡರ್ ಅಬೌಟ್ ಹಿಸ್ ಫಾದರ್? ಯಾಕೆ ತನ್ನ ತಂದೆಯ ಬಗ್ಗೆ ಆತ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾನೆ? ದೋ ಹಿಸ್ ಫಾದರ್ಸ್ ಜಾಸ್ ಆರ್ ವೀಕ್, ಆತ ವೀಕ್ ಆಗಿದ್ರು ಕೂಡ ಹಿ ಮ್ಯಾನೇಜ್ ಟು ಈಟ್ ದ ಗೂಸ್ ವಿತ್ ದ ಬೋನ್ಸ್ ಕ್ವಿಕ್ಲಿ. ಸೊ ಆತ ಬೋನ್ಸ್ ಜೊತೆಗೇನೆ ಅದನ್ನ ತಿಂತಾ ಇದ್ದಾನೆ, ಫುಡ್ ಅನ್ನ ತಿಂತಾ ಇರುವಂತದ್ದು. ಓಕೆನಾ? ಗೂಸ್ ಅಂದ್ರೆ ಒಂದು ರೀತಿಯ ಹಣ್ಣು. ಓಕೆ, ಸೊ ಆತ ತಿಂತಾ ಇದ್ದಾನೆ. ಸೊ ದ ಸನ್ ಈಸ್ ವಂಡರ್ಡ್ ಅಬೌಟ್ ಹಿಸ್ ಫಾದರ್. ಇಷ್ಟಾದ್ರೂ ಈತ ತನ್ನ ಜಾಸ್ ವೀಕ್ ಆದ್ರೂ ಕೂಡ ಫುಡ್ ಅನ್ನ ತಿಂತಾ ಇದ್ದಾನೆ ಅನ್ನೋ ಫಾದರ್ ಬಗ್ಗೆ ಸನ್ ಏನ್ ಮಾಡ್ತಾ ಇದ್ದಾನೆ, ತುಂಬಾ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇರುವಂತದ್ದು ಮಕ್ಕಳು. ಓಕೆ, ಫೋರ್ತ್ ಒನ್, ವಾಟ್ ವಾಸ್ ದ ಆನ್ಸರ್ ಆಫ್ ಹಿಸ್ ಫಾದರ್? ಹಾಗಾದ್ರೆ ಇದಕ್ಕೆ ತಂದೆಯ ಉತ್ತರ ಏನಿತ್ತು? He had argued each case with his wife, and the muscular strength which it gave to his jaw is helpful for him in the rest of his life. ಆತ ತನ್ನ ಪತ್ನಿಯ ಜೊತೆ ಆರ್ಗ್ಯೂ ಮಾಡ್ತಾ ಇದ್ದ, ವಾದ ಮಾಡ್ತಾ ಇದ್ದ. ಓಕೆನಾ? ಸೊ ವಾಟ್ ಹಿ ಹ್ಯಾಡ್ ಆರ್ಗ್ಯೂಡ್, ಇಟ್ ಮೇಡ್ ಹಿಸ್ ಜಾಸ್ ವೆರಿ ಸ್ಟ್ರಾಂಗ್. ಆರ್ಗ್ಯೂ ಮಾಡ್ತಾ ಇದ್ದಿದ್ದರಿಂದಲೇ ಆತನಿಗೆ ಆತನ ಜಾಸ್ ಅಂತಂದ್ರೆ ಏನು ಮಕ್ಕಳೇ, ಈ ತರ ಬಾಯಿಗೆ ತುಂಬಾ ಶಕ್ತಿ ಬಂದಿದ್ದು, ದವಡೆಗೆ ಅಂತ ಆತ ಹೇಳ್ತಾ ಇದ್ದಾನೆ. ಓಕೆ, ಸೊ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಹಿಮ್ ಇನ್ ದ ರೆಸ್ಟ್ ಆಫ್ ಹಿಸ್ ಲೈಫ್. ಸೊ ಇದರಿಂದ ಆತನ ಉಳಿದ ಜೀವನಕ್ಕೆ ಇದು ತುಂಬಾ ಸಹಾಯವಾಗಿತ್ತು ಅಂತ ತಂದೆ ಹೇಳ್ತಾ ಇರೋದು. ಓಕೆನಾ? ಥ್ಯಾಂಕ್ ಯು.